ಹಲೋ ಎವ್ರಿವನ್. ಎಕನಾಮಿಲಿ ನಾವು ನ್ಯಾಷನಲ್ ಇನ್ಕಮನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇದರ ಮುಂದಿನ ಭಾಗ ಇದು. ಇವತ್ತು ವೇರಿಯಂಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಬೇಸಿಕ್ ಟರ್ಮ್ಗಳನ್ನು ನಾವು ತಿಳ್ಕೊಳ್ಬೇಕು. ಮೊದಲನೇದು ಮಾರ್ಕೆಟ್ ಪ್ರೈಸ್ ಅಂತ, MP ಅಂತ ಶಾರ್ಟಾಗಿ ಕರಿತೇವೆ. ಮಾರ್ಕೆಟ್ ಪ್ರೈಸ್ ಅಂತಂದರೆ ಪ್ರೈಸ್ ದ ಕನ್ಸ್ಯೂಮರ್ ಆ್ಯಕ್ಚುಲಿ ಪೇಸ್. ಒಂದು ಶಾಪ್ ಇದೆ, ಶಾಪ್ನಲ್ಲಿ ಬೇರೆ ಬೇರೆ ಗೂಡ್ಸ್ಗಳಿದೆ, ವಸ್ತುಗಳಿದೆ. ಕನ್ಸ್ಯೂಮರ್ ಬರ್ತಾನೆ, ಅಲ್ಲಿ ಅವನು ಹೋಗಿ ಅಲ್ಲಿ ಏನನ್ನು ಪೇ ಮಾಡ್ತಾನೆ. ಆ್ಯಕ್ಚುಲಿ ಕನ್ಸ್ಯೂಮರ್ ಪೇ ಮಾಡೋದು ಮಾರ್ಕೆಟ್ ಪ್ರೈಸ್. ಸೊ ಇಟ್ ನ್ಯಾಚುರಲಿ ಇನ್ಕ್ಲೂಡ್ಸ್ ಥಿಂಗ್ಸ್ ದಟ್ ರೇಸ್ ದಿ ಪ್ರೈಸ್. ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಹಣ ಇದೆಯೋ ಅಷ್ಟನ್ನು ಕೊಡಬೇಕು ಅಲ್ವಾ. ಆ ಹಣ ಅಥವಾ ಆ ಪ್ರೈಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೋ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಉದಾಹರಣೆಗೇನು ನೋಡಿ, ಇಂಡೈರೆಕ್ಟ್ ಟ್ಯಾಕ್ಸಸ್. ಅದೊಂದು ಬಿಸ್ಕಿಟ್ ತಗೊಳ್ತೀರಿ, ಯಾವುದೋ ಒಂದು ನೀವು ಕೂಲ್ ಡ್ರಿಂಕ್ಸ್ ತಗೊಳ್ತೀರಿ, ಅದರ ಮೇಲೆ ಆಲ್ರೆಡಿ GST ಇರುತ್ತೆ ಎಷ್ಟು ಅಲ್ವಾ. ಮತ್ತು ಎಕ್ಸೈಸ್ ಅಂತ ಕೆಲವೊಂದು ವಸ್ತುಗಳ ಮೇಲೆ ಇರುತ್ತೆ. ಇದನ್ನೆಲ್ಲ ಪೇ ಮಾಡೋರು ಫೈನಲ್ ಆಗಿ ಯಾರು? ಕನ್ಸ್ಯೂಮರ್. ಬಿಕಾಸ್ ಕನ್ಸ್ಯೂಮರ್ ಪೇಸ್ ದೆಮ್. ನೀವೊಂದು ಗೂಡ್ಸನ್ನ ಪರ್ಚೇಸ್ ಮಾಡಿದಾಗ ಅಲ್ಲಿ ಆ ಪ್ರೈಸಲ್ಲಿ ಆಲ್ರೆಡಿ GST ಇನ್ಕ್ಲೂಡ್ ಆಗಿರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಇನ್ಕ್ಲೂಡ್ಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಯಾಕಂದರೆ ಕನ್ಸ್ಯೂಮರ್ ಪೇ ಮಾಡೋದು ನೆನಪಿರಲಿ. ಏನು ಎಕ್ಸ್ಕ್ಲೂಡ್ ಆಗಿರುತ್ತೆ? ಸಬ್ಸಿಡಿ ಎಕ್ಸ್ಕ್ಲೂಡ್ ಆಗಿರುತ್ತೆ. ಸಬ್ಸಿಡಿ ಅಂತಂದರೆ ನೀವು ಪೇ ಮಾಡೋದಲ್ಲ, ಕನ್ಸ್ಯೂಮರ್ ಪೇ ಮಾಡೋದಲ್ಲ, ಗೌರ್ಮೆಂಟ್ ಪೇ ಮಾಡೋದು. ಸೊ ಸಬ್ಸಿಡಿ ಬಿಕಾಸ್ ಗೌರ್ಮೆಂಟ್ ಪೇಸ್ ದೆಮ್, ನಾಟ್ ಕನ್ಸ್ಯೂಮರ್. ಕನ್ಸ್ಯೂಮರ್ ಪೇ ಮಾಡಿದೆ, ಗೌರ್ಮೆಂಟ್ ಪೇ ಮಾಡಿದರೆ ಅದಕ್ಕೆ ಸಬ್ಸಿಡಿ ಅಂತ ಹೇಳ್ತೇವೆ. ಹಾಗಾಗಿ ಸಬ್ಸಿಡಿ ಎಕ್ಸ್ಕ್ಲೂಡ್ ಆಗಿರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ ಮಾರ್ಕೆಟ್ ಪ್ರೈಸ್ನಲ್ಲಿ. ಸಿಂಪಲ್ ಆಗಿ ಕನ್ಸ್ಯೂಮರ್ ಎಷ್ಟು ಪೇ ಮಾಡ್ತಾನೋ, ದ ಪ್ರೈಸ್ ದ ಕನ್ಸ್ಯೂಮರ್ ಆ್ಯಕ್ಚುಲಿ ಪೇಸ್ ಇಸ್ ನೋನ್ ಆಸ್ ಮಾರ್ಕೆಟ್ ಪ್ರೈಸ್. ಯು ಬೈ ಅ ಗ್ಯಾಸ್ ಸಿಲಿಂಡರ್ ಫಾರ್ 900 rupees. ದಿಸ್ ಪ್ರೈಸ್ ಇನ್ಕ್ಲೂಡ್ಸ್ GST ಆರ್ ಎಕ್ಸೈಸ್. ಸೊ ದಟ್ 900 ಈಸ್ ದಿ ಮಾರ್ಕೆಟ್ ಪ್ರೈಸ್. ನೀವು ಎಷ್ಟಕ್ಕೆ ಅದನ್ನು ಹಣ ಕೊಟ್ಟು ಪರ್ಚೇಸ್ ಮಾಡಿರ್ತೀರೋ ಅದು ಮಾರ್ಕೆಟ್ ಪ್ರೈಸ್. ಇನ್ನೊಂದು ಫ್ಯಾಕ್ಟರ್ ಕಾಸ್ಟ್ ಅಂತ. ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ಇನ್ಕಮ್ ಆ್ಯಕ್ಚುಲಿ ರಿಸೀವ್ಡ್ ಬೈ ಪ್ರೊಡ್ಯೂಸರ್ಸ್. ಫ್ಯಾಕ್ಟರ್ಸ್ ಅಂತಂದರೆ ಈಗ ಆ್ಯಕ್ಚುಲಿ ಪ್ರೊಡ್ಯೂಸರ್ ಇದ್ದಾರೆ, ಪ್ರೊಡ್ಯೂಸರು ಎಷ್ಟು ಹಣವನ್ನು ಅಥವಾ ಇನ್ಕಮನ್ನು ರಿಸೀವ್ ಮಾಡ್ಕೊಳ್ತಾರಲ್ವ, ಅದು ಫ್ಯಾಕ್ಟರ್ ಕಾಸ್ಟ್. ಸೊ ಇಟ್ ಇನ್ಕ್ಲೂಡ್ಸ್ ಥಿಂಗ್ಸ್ ದಟ್ ರೀಚ್ ಪ್ರೊಡ್ಯೂಸರ್ಸ್. ಈಗ ಥಿಂಕ್ ಮಾಡಿ, ಯಾವುದೋ ಒಂದು ಕಂಪ್ನಿ ಇದೆ, ಕಂಪ್ನಿಲಿ ಯಾವುದೋ ಒಂದು ಗೂಡ್ಸನ್ನು ತಯಾರು ಮಾಡ್ತಾರೆ. ಉದಾಹರಣೆಗೆ ಚಾಕ್ಲೇಟು ಅಥವಾ ಯಾವುದಾದ್ರೂ ಒಂದು ದೊಡ್ಡದು ತಗೊಳ್ಳೋಣ, ಬಿಸ್ಕಿಟ್ ಇರ್ಬೋದು, ಯಾವುದೇ ಇರ್ಬೋದು ಅಲ್ವಾ. ಯಾವುದೋ ಒಂದು ಗೂಡ್ಸ್ ಇದೆ, ಗೂಡ್ಸ್ A ಅಂತಿದೆ, ಗುಡ್ A. ಆ ಒಂದು ಗುಡ್ಡನ್ನು ಆ ಒಂದು ಕಂಪ್ನಿಯವರು ಸೆಲ್ ಮಾಡ್ತಾ ಇದ್ದಾರೆ. ಸೆಲ್ ಮಾಡಿದಾಗ ಕನ್ಸ್ಯೂಮರ್ ಬಂದು ಪೇ ಮಾಡ್ತಾನೆ. ಪೇ ಮಾಡೋ ಪ್ರೈಸಿಗೆ ಏನಂತ ಕರಿತೇವೆ? ಕನ್ಸ್ಯೂಮರ್ ಆ್ಯಕ್ಚುಲಿ ಪೇ ಮಾಡೋ ಪ್ರೈಸು ಮಾರ್ಕೆಟ್ ಪ್ರೈಸ್. ಈಗ ಇವನು ಪೇ ಮಾಡಿರುವಂಥ ಎಲ್ಲ ಹಣನೂ ಹೋಗಿ ಇವರಿಗೆ ಸೇರುತ್ತಾ? ಇಲ್ಲ, ಸೇರಲ್ಲ. ಯಾಕೆ ಹೇಳಿ? ಅದರಲ್ಲಿ ಗೌರ್ಮೆಂಟಿನ ಟ್ಯಾಕ್ಸ್ ಸಹ ಇನ್ಕ್ಲೂಡ್ ಆಗಿರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್ಗಳು GST ಇನ್ಕ್ಲೂಡ್ ಆಗಿರುತ್ತೆ. ಆ ಟ್ಯಾಕ್ಸನ್ನು ಇವನು ಪೇ ಮಾಡಬೇಕಾಗತ್ತೆ ಗೌರ್ಮೆಂಟಿಗೆ. ಈ ಪ್ರೊಡ್ಯೂಸರ್ ಇದನ್ನಲ್ವಾ, ಪ್ರೊಡ್ಯೂಸರ್ ಅಥವಾ ಸೆಲ್ಲರು, ಇವನು ಕಲೆಕ್ಟ್ ಮಾಡಿ ಅದನ್ನು ಗೌರ್ಮೆಂಟಿಗೆ ತಲುಪಿಸ್ತಾನೆ. ಹಾಗಾಗಿ ಇದರ ನೋಟ್ಸನ್ನು ಆಮೇಲೆ ಕೊಟ್ಟಿದ್ದೇನೆ, ನೀವು ಈಗಲೇ ಬರ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ, ಲಾಸ್ಟಲ್ಲಿ ಕೊಟ್ಟಿದ್ದೇನೆ ಶಾರ್ಟ್ ನೋಟ್ಸು. ಮಾರ್ಕೆಟ್ ಪ್ರೈಸ್ ಅಂತಂದರೆ ಕನ್ಸ್ಯೂಮರ್ ಪೇ ಮಾಡೋದು. ಅಂದರೆ ಕನ್ಸ್ಯೂಮರ್ ಪೇ ಮಾಡಿದ ಮೇಲೂ ಎಲ್ಲ ಹಣ ಪ್ರೊಡ್ಯೂಸರ್ಗೆ ಬಂದು ತಲುಪೋದಿಲ್ಲ. ಏನು ಆ್ಯಕ್ಚುಲ್ ಆಗಿ ಪ್ರೊಡ್ಯೂಸರ್ಗೆ ಬಂದು ತಲುಪುತ್ತೋ, ಇನ್ಕಮ್ ಆ್ಯಕ್ಚುಲಿ ರಿಸೀವ್ಡ್ ಬೈ ಪ್ರೊಡ್ಯೂಸರ್ ಇಸ್ ನೋನ್ ಆಸ್ ಫ್ಯಾಕ್ಟರ್ ಕಾಸ್ಟ್. ಸೊ ಇಟ್ ಇನ್ಕ್ಲೂಡ್ಸ್ ಥಿಂಗ್ಸ್ ದಟ್ ರೀಚ್ ಪ್ರೊಡ್ಯೂಸರ್ಸ್. ಹಾಗಾದರೆ ಏನು ಎಕ್ಸ್ಕ್ಲೂಡ್ ಆಗಿರುತ್ತೆ ಹೇಳಿ? ಇವನಿಗೆ ಯಾವುದು ಬಂದು ಸೇರೋದಿಲ್ಲ? ಇಂಡೈರೆಕ್ಟ್ ಟ್ಯಾಕ್ಸ್ಗಳು. ಇಂಡೈರೆಕ್ಟ್ ಟ್ಯಾಕ್ಸನ್ನು ಇವನೇ ಇಟ್ಕೊಳ್ಳೋ ಹಾಗಿಲ್ಲ. ಪ್ರೊಡ್ಯೂಸರ್ ಕಲೆಕ್ಟ್ಸ್ ಬಟ್ ಗಿವ್ಸ್ ಟು ಗೌರ್ಮೆಂಟ್. ಪ್ರೊಡ್ಯೂಸರು ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾನೆ, ಆದರೆ ಗೌರ್ಮೆಂಟಿಗೆ ಕೊಡ್ತಾನೆ. ಹಾಗಾದರೆ ಏನು ಇನ್ಕ್ಲೂಡ್ ಆಗಿರುತ್ತೆ? ಇನ್ಕ್ಲೂಡ್ ಆಗಿರೋದು ಸಬ್ಸಿಡಿಗಳು. ನೋಡಿ, ಅಲ್ಲಿ ಯಾವುದು ಇನ್ಕ್ಲೂಡ್ ಆಗುತ್ತೆ, ಯಾವುದು ಎಕ್ಸ್ಕ್ಲೂಡ್ ಆಗುತ್ತೆ. ಇಲ್ಲಿ ಯಾವುದು ಇನ್ಕ್ಲೂಡ್ ಆಗಿದೆ, ಇಲ್ಲಿ ಯಾವುದು ಎಕ್ಸ್ಕ್ಲೂಡ್ ಆಗಿದೆ. ಪ್ರೊಡ್ಯೂಸರ್ ಇದ್ದಾನೆ, ಪ್ರೊಡ್ಯೂಸರಿಗೆ ಟ್ಯಾಕ್ಸ್ ಬಂತು ಅಂತಂದರೆ ಅವನು ಅದನ್ನು ಇಟ್ಕೊಳ್ಳೋ ಹಾಗಿಲ್ಲ, ಗೌರ್ಮೆಂಟಿಗೆ ತಲುಪಿಸ್ಬೇಕು ಅಲ್ವಾ, ಗೌರ್ಮೆಂಟಿಗೆ ತಲುಪಿಸ್ಬೇಕು. ಅದೇ ಗೌರ್ಮೆಂಟು ಪ್ರೊಡ್ಯೂಸರ್ಗೆ ಸಬ್ಸಿಡಿಗಳನ್ನು ಕೊಡುತ್ತೆ. ಸಬ್ಸಿಡಿ ಗೌರ್ಮೆಂಟ್ ಗಿವ್ಸ್ ಟು ದ ಪ್ರೊಡ್ಯೂಸರ್. ಯಾಕಂತಂದರೆ ಈ ಒಂದು ಪ್ರೈಸನ್ನು ಕಡಿಮೆ ಮಾಡು, ಸೆಲ್ಲಿಂಗ್ ಪ್ರೈಸನ್ನು ಕಡಿಮೆ ಮಾಡಲಿಕ್ಕೆ ಗೌರ್ಮೆಂಟೇ ಮುಂದೆ ಬಂದು ಸಬ್ಸಿಡಿಗಳನ್ನು ಕೊಡಬಹುದು.
ಸೇಮು, ನೀವು ಗ್ಯಾಸನ್ನ ಪರ್ಚೇಸ್ ಮಾಡ್ತೀರಿ, 900 ರುಪೀಸ್ ಕೊಡ್ತೀರಿ, ಅದರೊಳಗೆ ಉದಾಹರಣೆ ಅಷ್ಟೇ ಇದು, 200 ರುಪೀಸ್ ಟ್ಯಾಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಅದು ಗೌರ್ಮೆಂಟಿಗೆ ಹೋಯಿತು, 700 ಪ್ರೊಡ್ಯೂಸರಿಗೆ ಬಂತು. ಗೌರ್ಮೆಂಟ್ ಅದರಲ್ಲೂ 100 ರುಪೀಸ್ ಸಬ್ಸಿಡಿ ಕೊಟ್ಟಿದೆ. ಹಾಗಾದರೆ ಪ್ರೊಡ್ಯೂಸರಿಗೆ ಎಷ್ಟು ಬಂದಾಗಾಯಿತು? ಟೋಟಲು 900ಅಲ್ಲಿ ಫಸ್ಟು 200 ಟ್ಯಾಕ್ಸಿಗೆ ಹೋಯಿತು, ಮತ್ತು 200 ಟ್ಯಾಕ್ಸ್ ಹೋಯಿತು ಅಂತಂದರೆ ಉಳಿದಿರೋದು ಎಷ್ಟು? 900 ಮೈನಸ್ 200 ಅಂತಂದರೆ 700 ಬಂತಲ್ವ ಈಗ ಪ್ರೊಡ್ಯೂಸರ್ಗೆ. ಅದರಲ್ಲಿ ಗೌರ್ಮೆಂಟ್ ಎಕ್ಸ್ಟ್ರಾ ಸಬ್ಸಿಡಿ ಅಂತ ಪ್ರೊಡ್ಯೂಸರಿಗೆ ಕೊಡುತ್ತೆ, ಅಂತಂದರೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿದ್ದಕ್ಕೆ ನಿನಗೆ ಲಾಸ್ ಆಗಬಾರ್ದಲ್ವಾ ಅಂತ ಗೌರ್ಮೆಂಟು ಪ್ರೊಡ್ಯೂಸರ್ಗೆ ಸಬ್ಸಿಡಿ ಕೊಟ್ಟರೆ, 100 ರೂಪಾಯಿ ಕೊಟ್ಟರೆ, ಆಗ ಪ್ರೊಡ್ಯೂಸರಿಗೆ ಟೋಟಲಾಗಿ ಎಷ್ಟು ಬಂದಾಗಾಯಿತು? 100 ಸಬ್ಸಿಡಿ, 700 ಇನ್ಕಮ್ಮು, ಒಟ್ಟು ಸೇರಿ 800 ಆ್ಯಕ್ಚುಯಲ್ ಇನ್ಕಮ್. ಗೊತ್ತಾಗ್ತಾ ಇದೆಯಾ? ಇನ್ನು ಬಹಳ ದೊಡ್ಡ ಕ್ಯಾಲ್ಕುಲೇಷನ್ ಬೇಕು ಅಂತ ಇಲ್ಲ. ಪ್ರೊಡ್ಯೂಸರಿಗೆ ಬರೋದು ಫ್ಯಾಕ್ಟರ್ ಕಾಸ್ಟು, ಕನ್ಸ್ಯೂಮರ್ ಪೇ ಮಾಡೋದು ಮಾರ್ಕೆಟ್ ಪ್ರೈಸು. ಮಾರ್ಕೆಟ್ ಪ್ರೈಸ್ ಅನ್ನೋದು ಕನ್ಸ್ಯೂಮರ್ ವ್ಯೂ ಪಾಯಿಂಟು, ಫ್ಯಾಕ್ಟರ್ ಕಾಸ್ಟ್ ಅನ್ನೋದು ಪ್ರೊಡ್ಯೂಸರ್ ವ್ಯೂ. ಮಾರ್ಕೆಟ್ ಪ್ರೈಸ್ನಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಸಬ್ಸಿಡಿ ಎಕ್ಸ್ಕ್ಲೂಡ್ ಆಗಿರುತ್ತೆ. ಫ್ಯಾಕ್ಟರ್ ಕಾಸ್ಟಲ್ಲಿ ಟ್ಯಾಕ್ಸ್ ಎಕ್ಸ್ಕ್ಲೂಡ್ ಆಗಿರುತ್ತೆ, ಸಬ್ಸಿಡಿ ಇನ್ಕ್ಲೂಡ್ ಆಗಿರುತ್ತೆ. ಎಸ್, ಓಕೆ. ಇದಾದಮೇಲೆ ಡೆಪ್ರಿಸಿಯೇಷನ್, ಒಂದು ಟರ್ಮ್ ಆವಾಗ ಕೇಳ್ತಾ ಇರ್ತೇವೆ ನಾವು. ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್. ಮಷೀನ್ಗಳನ್ನು ಫ್ಯಾಕ್ಟ್ರಿಯಲ್ಲಿ ತಂದಿರ್ತಾರೆ, 1 ವರ್ಷ ತಂದಿರೋ ಮಷೀನ್ ಯಾವಾಗಲೂ ಹಾಗೆ ಇರುತ್ತಾ? ಇಲ್ಲ. ವಿಯರ್ ಆ್ಯಂಡ್ ಟಿಯರ್, ಏಜಿಂಗು, ವರ್ಷ ಕಳೆದ ಹಾಗೆ ಅದು ಹಾಳಾಗ್ತಾ ಬರುತ್ತೆ, ಆಕ್ಸಿಡೆಂಟಲ್ ಡ್ಯಾಮೇಜ್ ಆಗಬಹುದು, ಮತ್ತು ಯಾವುದೋ ಒಂದು ಟೆಕ್ನಾಲಜಿ ಇದ್ರದ್ದು ಔಟ್ಡೇಟ್ ಆಗಿಬಿಡ್ಬಹುದು. ಅದಕ್ಕೆ ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಸೊ ಲಾಸ್ ಇನ್ ವ್ಯಾಲ್ಯೂ ಆಫ್ ಮಷೀನ್ಸ್, ಲಾಸಿಗೆ ನಾವು ಕರೆಯೋದು ಡೆಪ್ರಿಸಿಯೇಷನ್ ಅಂತ. ಈಗ ಕೆಲವು ಮೇನ್ ಕಾನ್ಸೆಪ್ಟು ಬೇಸಿಕ್ ಆಗಿ ನೋಡೋಣ. ಫಸ್ಟು ದೊಡ್ಡ ವಿಷಯ ನೋಡೋಕ್ಕಿಂತ ಬೇಸಿಕ್ ಆಗಿ GDP ಅಂತಂದರೆ ಏನು? GDP ಅಟ್ ಮಾರ್ಕೆಟ್ ಪ್ರೈಸ್ ಅಂತಂದರೆ ವಾಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಇಂಡಿಯಾ, ನೋ ಮ್ಯಾಟರ್ ಹೂ ಪ್ರೊಡ್ಯೂಸಸ್ ಇಟ್. ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆದರೆ ಆಯಿತು, ಯಾರು ಬೇಕಾದರೂ ಪ್ರೊಡ್ಯೂಸ್ ಮಾಡಿರಲಿ. ಭಾರತದಲ್ಲಿರೋ ಒಂದು ಕಂಪ್ನಿ, ಇಂಡಿಯನ್ ಕಂಪ್ನಿ, ಕೌಂಟ್ ಆಗುತ್ತಾ? ಹೌದು. ಫಾರಿನ್ ಕಂಪ್ನಿ ಇನ್ ಇಂಡಿಯಾ, ಹೌದು ಕೌಂಟ್ ಆಗುತ್ತೆ. ಇಂಡಿಯನ್ ವರ್ಕಿಂಗ್ ಅಬ್ರಾಡ್, ಬೇರೆ ದೇಶದಲ್ಲಿ ಒಬ್ಬ ಭಾರತೀಯ ಪ್ರಜೆನೇ ವರ್ಕ್ ಮಾಡ್ತಾ ಇರ್ಬೋದು, ಅದು ಕೌಂಟ್ ಆಗೋದಿಲ್ಲ. ಸೊ ಟೋಟಲ್ ಪ್ರೊಡಕ್ಷನ್ ಔಟ್ಸೈಡ್ ಇಂಡಿಯಾ 100 ರೂಪಾಯಿ. ಒಂದು ವೇಳೆ ಅಂತಂದರೆ ನಾವು ಎಕ್ಸಾಕ್ಟಾಗಿ ಏನು ನೋಡಬೇಕು? ಮೊದಲನೇದು ಪಾಯಿಂಟು ಇನ್ಸೈಡ್ ಇಂಡಿಯಾ, ನೋ ಮ್ಯಾಟರ್ ಹೂ ಪ್ರೊಡ್ಯೂಸಸ್ ಇಟ್ ಅಲ್ವಾ. GDP ಆಸ್ಕ್ ಓನ್ಲಿ ಒನ್ ಕ್ವಶನ್, ವಾಸ್ ಇಟ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಇಂಡಿಯನ್ ಬಾರ್ಡರ್ಸ್? ಇನ್ಸೈಡ್ ಇಂಡಿಯಾ ನೋಡಿ, ಇನ್ಸೈಡ್ ಇದು, ಆವಾಗ ಔಟ್ಸೈಡ್ ಅಂತ ಹೇಳಿದ್ರೆ ಸಾರಿ, ಅಂತಂದರೆ ಇನ್ಸೈಡ್ ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಟೋಟಲ್ ಪ್ರೊಡಕ್ಷನ್ ಇನ್ಸೈಡ್ ಇಂಡಿಯಾ 100 ರೂಪಾಯಿ ಆಯಿತು ಅಂತಂದರೆ GDP 100 ರೂಪಾಯಿ. ಸೊ GDP ಆಸ್ಕ್ ಓನ್ಲಿ ಒನ್ ಕ್ವಶನ್, ವಾಸ್ ಇಟ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಇಂಡಿಯನ್ ಬಾರ್ಡರ್ಸ್? ನಮ್ಮ ದೇಶದ ಗಡಿಯ ಒಳಗಡೆ ಆಗಿರುವಂಥದ್ದ ಇದು ಅನ್ನೋದು ಮುಖ್ಯ ಇಲ್ಲಿ ಅಷ್ಟೇ. ಅಷ್ಟಿದ್ರೆ ಅದು GDPಗೆ ಕೌಂಟ್ ಆಗ್ತಾ ಇರುತ್ತೆ. GDP ಅಂತಂದರೆ ಸಿಂಪಲ್ ಆಗೇನು, ವಾಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಇಂಡಿಯಾ, ನೋ ಮ್ಯಾಟರ್ ಹೂ ಪ್ರೊಡ್ಯೂಸಸ್ ಇಟ್. ಬೇಸಿಕ್ ಆಗಿರೋದು ಇದು. ಮುಂದೆ ಡೀಟೇಲ್ ಆಗಿ ನೋಡೋಣ. NDP ಅಂತಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ GDPಯಲ್ಲಿ ಡೆಪ್ರಿಸಿಯೇಷನ್ ಅಂತ ಹೇಳಿದ್ವಲ್ವ ಸ್ವಲ್ಪ ಹೊತ್ತಿನಿಂದ, ಅಂತಂದರೆ ಮೊದಲನೇ ಸಾರಿ ಯಾವುದೋ ಮಷಿನ್ ತಂದಿರ್ತೇವೆ, ವರ್ಷ ಕಳೆದ ಹಾಗೆ ಅದರ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ NDP ಸಿಂಪ್ಲಿ ರಿಮೂವ್ಸ್ ಡೆಪ್ರಿಸಿಯೇಷನ್ ಫ್ರಮ್ GDP. ನಮ್ಮ ದೇಶದೊಳಗಡೆ ಪ್ರೊಡಕ್ಷನ್ ಆಗ್ತಾ ಇದೆ, ಪ್ರೊಡಕ್ಷನ್ ಆದಾಗ ಮಷಿನ್ಗಳೆಲ್ಲ ಹಾಳಾಗ್ತಾ ಇದೆ, ಅದಕ್ಕೆ ಲಾಸ್ ಆಯ್ತು, ನಮಗೆ ಲಾಸ್ ಇನ್ ವ್ಯಾಲ್ಯೂ ಅಲ್ವಾ. ಲಾಸ್ ಇನ್ ವ್ಯಾಲ್ಯೂವನ್ನು GDPಯಿಂದ ಮೈನಸ್ ಮಾಡಿದರೆ ಆವಾಗ ಸಿಗೋದು NDP. NDP ಮೀನ್ಸ್ GDP ಮೈನಸ್ ಡೆಪ್ರಿಸಿಯೇಷನ್. ಒಂದು 10 ಡೆಪ್ರಿಸಿಯೇಷನ್ ವ್ಯಾಲ್ಯೂ ಇದೆ ಅಂತಂದರೆ 100 GDP ಇದೆ, ಬರೋದು 90 ರೂಪಾಯಿ. ಬಿಕಾಸ್ ಡೆಪ್ರಿಸಿಯೇಷನ್ ಈಸ್ ನಾಟ್ ನ್ಯೂ ಇನ್ಕಮ್. ಡೆಪ್ರಿಸಿಯೇಷನ್ ಇನ್ಕಮ್ ಅಲ್ಲ, ಇಟ್ ಇಸ್ ಜಸ್ಟ್ ರಿಪ್ಲೇಸ್ಮೆಂಟ್ ಆಫ್ ಓಲ್ಡ್ ಮಷಿನ್ಸ್. ಡೆಪ್ರಿಸಿಯೇಷನ್ ಆಯಿತು ಅಂತಂದ್ರೂ ನಾವು ಹೊಸ ಮಷಿನ್ ತರಿಸ್ಬೇಕಾಗುತ್ತೆ. ಡೆಪ್ರಿಸಿಯೇಷನ್ ಕಾಸ್ಟ್ ಅನ್ನೋದು ನ್ಯೂ ಇನ್ಕಮ್ ಅಲ್ಲ, ರೀಪ್ಲೇಸ್ಮೆಂಟ್ ಅಷ್ಟೇ ಇದು. ಅದಕ್ಕೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ. GDPಯಲ್ಲಿ ಡೆಪ್ರಿಸಿಯೇಷನ್ ರಿಮೂವ್ ಮಾಡ್ತೇವೆ. ಸೊ 90 ಈಸ್ ದಿ ನೆಟ್ ಫ್ರೆಶ್ ಪ್ರೊಡಕ್ಷನ್ ಆಫ್ಟರ್ ಅಕೌಂಟಿಂಗ್ ಫಾರ್ ವಿಯರ್ ಆ್ಯಂಡ್ ಟಿಯರ್. GDP ಅಂತಂದರೆ ಗ್ರಾಸ್ ಇನ್ಕಮ್ಮು, NDP ಅಂತಂದರೆ ಇನ್ಕಮ್ ಆಫ್ಟರ್ ರಿಪೇರಿಂಗ್ ಓಲ್ಡ್ ಮಷಿನ್. ಓಲ್ಡ್ ಮಷಿನ್ಗಳನ್ನ ರಿಪೇರ್ ಮಾಡಿ ಆದಮೇಲೆ ಎಷ್ಟು ಇನ್ಕಮ್ ಬರುತ್ತಲ್ವ, ಅದು NDP. ಇನ್ನೊಂದು GNP ಅಂತಿದೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಈಗ ಇಷ್ಟೊತ್ತು ನಾವು ನಮ್ಮ ದೇಶ
ಪ್ಲೇಸ್ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ವಿ. ನಮ್ಮ ದೇಶದೊಳಗಡೆ ಪ್ರೊಡಕ್ಷನ್ ಆಯಿತು, ಇನ್ಕಮ್ ಬಂತು ಅಂತಂದರೆ GDP. ಈಗ ಪ್ಲೇಸ್ ಬದಲು ಪೀಪಲ್ ಬಗ್ಗೆ ಫೋಕಸ್ ಮಾಡಿದರೆ ಅದು GNP. ಹೌ ಮಚ್ ಇನ್ಕಮ್ ಡೂ ಇಂಡಿಯನ್ಸ್ ಅರ್ನ್ ನೋ ಮ್ಯಾಟರ್ ವ್ಯಾರ್ ದೇ ಆರ್. ಇಷ್ಟೊತ್ತು ದೇಶ ನೋಡಿದ್ವಿ, ಈಗ ದೇಶದಿಂದ ವ್ಯಕ್ತಿಗಳ ಕಡೆ ಮುಖ ಮಾಡಿದರೆ ಅಲ್ವಾ, ಪ್ಲೇಸಿಂದ ಪೀಪಲ್ ಕಡೆ ಶಿಫ್ಟ್ ಆದರೆ ಅದು GNP. ಹೌ ಮಚ್ ಇನ್ಕಮ್ ಡು ಇಂಡಿಯನ್ಸ್ ಅರ್ನ್, ಇಂಡಿಯನ್ಗಳು ಅರ್ನ್ ಮಾಡ್ತಾ ಇರೋದು ಎಲ್ಲೇ ಇರಲಿ ಅವರು. NFI ಅಂತ ಮತ್ತೆ ಬರುತ್ತೆ ಕೆಳಗೆ ಅಂತಂದರೆ ಇನ್ಕಮ್ ಆಫ್ ಇಂಡಿಯನ್ಸ್ ಇನ್ ಇಂಡಿಯಾ, ಇನ್ಕಮ್ ಆಫ್ ಇಂಡಿಯನ್ಸ್ ಅಬ್ರಾಡ್. ನಮ್ಮ ದೇಶದ ವ್ಯಕ್ತಿಗಳು ಅಂತಂದರೆ ಇಂಡಿಯನ್ಸ್ಗಳು ಎಲ್ಲೇ ಇರಲಿ, ಇಂಡಿಯಾದಲ್ಲಿರಲಿ ಅಬ್ರಾಡಲ್ಲಿರಲಿ ಎಲ್ಲೇ ಇರಲಿ, ಅದು ಎಲ್ಲದರಿಂದ ಬರೋದು ನಾವು GNPಯಲ್ಲಿ ಕನ್ಸಿಡರ್ ಮಾಡ್ತೇವೆ. ಏನು ಎಕ್ಸ್ಕ್ಲೂಡ್ ಮಾಡ್ತೇವೆ ಹಾಗಾದರೆ? ನಮ್ಮ ದೇಶದವರು ಎಲ್ಲಿದ್ದರೂ ಓಕೆ, ಬೇರೆ ದೇಶದವ್ರು ನಮ್ಮ ದೇಶದಲ್ಲಿದ್ದರೆ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಇನ್ಕಮ್ ಆಫ್ ಫಾರಿನರ್ಸ್ ಇನ್ ಇಂಡಿಯಾ. ಹಾಗಾಗಿ GDP ಅನ್ನೋದು ಇಂಡಿಯಾಸ್ ಲ್ಯಾಂಡ್ ಬಗ್ಗೆ ಫೋಕಸ್ ಮಾಡಿದರೆ, GNP ಅನ್ನೋದು ಇಂಡಿಯಾಸ್ ಪೀಪಲ್ ಬಗ್ಗೆ ಫೋಕಸ್ ಮಾಡುತ್ತೆ. ಇನ್ನು NNP ಅಂತಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. GDPಯಲ್ಲಿ ಡೆಪ್ರಿಸಿಯೇಷನನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೆ? ಇಷ್ಟು ಸ್ವಲ್ಪ ಹೊತ್ತಿನ ನೋಡಿದ್ದು, ಓಕೆನಾ? ನಿಮಗಿರೋ ಕ್ವಶನ್ ಹೇಳಬೇಕು ನೀವು. ಈಗ GDP ಪ್ಲೇಸ್ ಬಗ್ಗೆ ಆಯಿತು, GNP ಪೀಪಲ್ ಬಗ್ಗೆ ಇರೋದು. ಆ GNPಯಲ್ಲಿ ಡೆಪ್ರಿಸಿಯೇಷನ್ನ ರಿಮೂವ್ ಮಾಡಿದರೆ ಬರೋದು NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಅಥವಾ NDPಗೆ NFIA, NDPಗೆ NFI ಅಂತ ಕೆಳಗಡೆ ಹೇಳ್ತೇನೆ, ಒಂದು ನಿಮಿಷ. ಹಾಗಾಗಿ NDP ಆ್ಯಡ್ ಮಾಡಿ NFI ಆ್ಯಡ್ ಮಾಡಿದರೆ ಅದರಿಂದ ಬರೋದು NNP ಅಂತಂದರೆ ಏನು? GNPಯಿಂದ ಡೆಪ್ರಿಸಿಯೇಷನ್ ರಿಮೂವ್ ಮಾಡೋದು. ಸೊ NNP, NDP ಪ್ಲಸ್ NFIA, NNP ಈಕ್ವಲ್ ಟು 90 + 5 95. ಈ ಥರ ಕ್ಯಾಲ್ಕುಲೇಷನ್ ಎಲ್ಲ ಸ್ವಲ್ಪ ಇದೆ, ಹೀಗೆ ನೋಡಬೇಕು ಅಂತ ಇಲ್ಲ. ಅದ್ರ GDP ಫಾರ್ಮುಲಾ ಮುಂದೆ ಬರುತ್ತೆ, ಅದರ ಬಗ್ಗೆ ಕ್ಯಾಲ್ಕುಲೇಷನ್ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ, ಯಾವ್ಯಾವ ಮೆಥಡ್ ಅಂತ. ಜಸ್ಟು ಕೊಟ್ಟಿರೋದಷ್ಟೇ, ಒಂದು ಎಕ್ಸಾಂಪಲ್ ಥರ. ಸೊ ದಿಸ್ ಈಸ್ ದಿ ನೆಟ್ ಇನ್ಕಮ್ ಆ್ಯಕ್ಚುಲಿ ಅವೈಲೇಬಲ್ ಟು ಇಂಡಿಯನ್ಸ್ ಆಫ್ಟರ್ ವಿಯರ್ ಆ್ಯಂಡ್ ಟಿಯರ್, ಆ್ಯಡಿಂಗ್ ಇನ್ಕಮ್ ಫ್ರಮ್ ಅಬ್ರಾಡ್, ರಿಮೂವಿಂಗ್ ಫಾರಿನ್ ಇನ್ಕಮ್. ವಿಯರ್ ಆ್ಯಂಡ್ ಟಿಯರ್ ಡೆಪ್ರಿಸಿಯೇಷನ್ನು, ಅಬ್ರಾಡಿಂದ ಬರುವಂಥ ಇನ್ಕಮ್ಮು, ಮತ್ತು ಫಾರಿನ್ ಇನ್ಕಮ್ ಇದೆಯಲ್ವ ಅದನ್ನು ರಿಮೂವ್ ಮಾಡೋದು. ಅಷ್ಟೆಲ್ಲ ಮಾಡಿದ್ಮೇಲೆ ಬರೋದು ಯಾವುದು? NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. NNP ಅಟ್ ಫ್ಯಾಕ್ಟರ್ ಕಾಸ್ಟ್. ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ನ್ಯಾಷನಲ್ ನೋಡಿ, NNP ಅಟ್ ಫ್ಯಾಕ್ಟರ್ ಕಾಸ್ಟ್. ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ಏನು ಅಂತ ನೀವೇ ನೆನಪು ಮಾಡ್ಕೋಬೇಕು, ಇಲ್ಲದಿದ್ದರೆ ಮತ್ತೆ ಹೋಗಿ ರಿವೈಸ್ ಮಾಡಬೇಕಾದ ಅವಶ್ಯಕತೆ ಇದೆ. ನ್ಯಾಷನಲ್ ಇನ್ಕಮ್ ಅಂತಂದರೆ ಮತ್ತೇನು ಅಲ್ಲ, NNP ಎಟ್ ಫ್ಯಾಕ್ಟರ್ ಕಾಸ್ಟ್. NNP ಅಂತಂದರೆ ಏನು? ಮೇಲ್ಗಡೆ ನೋಡಿದ್ದು ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಫ್ಯಾಕ್ಟರ್ ಕಾಸ್ಟಿನ ಒಂದು ಲೆವೆಲಿಗೆ NNP ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನ್ಯಾಷನಲ್ ಇನ್ಕಮ್ ಬರುತ್ತೆ. ಹೇಗೆ? NNP ರಿಮೂವ್ಸ್ ಡೆಪ್ರಿಸಿಯೇಷನ್ನು, NNP ಡೆಪ್ರಿಸಿಯೇಷನ್ ರಿಮೂವ್ ಮಾಡಿದ್ವಿ. ಫ್ಯಾಕ್ಟರ್ ಕಾಸ್ಟ್ ರಿಮೂವ್ಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ಏನಿರಲ್ಲ, ಅದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ಗಳಿರೋದಿಲ್ಲ, ಸಬ್ಸಿಡಿ ಇರುತ್ತೆ ಅಲ್ವಾ. ಮಾರ್ಕೆಟ್ ಪ್ರೈಸು ಫ್ಯಾಕ್ಟರ್ ಕಾಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ದು. ಸೊ ವಾಟ್ ರಿಮೇನ್ಸ್ ಈಸ್ ದಿ ಆ್ಯಕ್ಚುಯಲ್ ಇನ್ಕಮ್ ರಿಸೀವ್ಡ್ ಬೈ ಲೇಬರ್, ಲ್ಯಾಂಡ್, ಕ್ಯಾಪಿಟಲ್, ಆಂಟ್ರಪ್ರಿನರ್. ಆವಾಗ ಉಳಿಯೋದೇನು? ಲೇಬರು, ಲ್ಯಾಂಡು, ಕ್ಯಾಪಿಟಲ್, ಆಂಟ್ರಪ್ರಿನರ್ಸ್ ಎಲ್ಲ ಸೇರಿ ಎಷ್ಟು ಪಡಿತಾರೆ ಇನ್ಕಮ್ಮು, ಅದೇ ಉಳಿಯುತ್ತೆ. ನಾವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ವಿ, ನ್ಯಾಷನಲ್ ಇನ್ಕಮ್ ಅಂತಂದರೆ ಮತ್ತೇನೂ ಅಲ್ಲ, ಈಗ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆಯಲ್ವಾ, ಅವರ ಎಲ್ಲರ ಇನ್ಕಮನ್ನು ಆ್ಯಡ್ ಮಾಡೋದು ಒಂದು ವರ್ಷದಲ್ಲಿ ಅಂತ. ಸೊ ನ್ಯಾಷನಲ್ ಇನ್ಕಮ್ ಆ್ಯಕ್ಚುಲಿ ಅರ್ನ್ಡ್ ಬೈ ಪೀಪಲ್, ಸೇಮ್ ಕಾನ್ಸೆಪ್ಟೇ. ನಾವಿಲ್ಲಿ ಬೇರೆ ಬೇರೆ ವರ್ಡ್ ಯೂಸ್ ಮಾಡ್ತಿದ್ದೇವೆ ಅಷ್ಟೇ. ಏನು ಹಾಗಾದರೆ? GDP ಅಂತಂದರೆ ಎಲ್ಲಿ ಪ್ರೊಡ್ಯೂಸ್ ಆಯಿತು ಅಂತ, GNP ಅಂತಂದರೆ ಯಾರು ಅರ್ನ್ ಮಾಡಿದ್ರು ಅಂತ, ಇಂಡಿಯನ್ಸ್ ಅರ್ನ್ ಮಾಡಿದ್ದು. NDP ಅಂತಂದರೆ ಮಷೀನ್ಗಳು ವಿಯರ್ ಆ್ಯಂಡ್ ಟಿಯರ್, ಅದನ್ನು ಮೈನಸ್ ಮಾಡೋದು. NNP ಅಂತಂದರೆ ನೆಟ್ ಇನ್ಕಮ್ ಆಫ್ ಇಂಡಿಯನ್ಸು. NNP ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ನ್ಯಾಷನಲ್ ಇನ್ಕಮ್. ಕೆಲವೊಂದು ಕ್ವಶನ್ ಆನ್ಸರ್ ಸ್ವಲ್ಪ ಇದೆ ಅಂತಂದರೆ, ಯಾವಾಗಲೂ GDP ಬಿಗ್ಗರ್ ಅಥವಾ GNP ಬಿಗ್ಗರ್ ಯಾವುದೋ ಅಂತ ಹೇಳ್ಬೋದಾ? ಕೆಲವೊಂದು ಸಾರಿ ಸ್ಟೇಟ್ಮೆಂಟ್ ಬರುತ್ತೆ, GDP ಇಸ್ ಆಲ್ವೇಸ್ ಬಿಗ್ಗರ್ ದೆನ್ GNP ಸ್ಟೇಟ್ಮೆಂಟ್ ಬಂದಾಗ. ಇದು ಡಿಪೆಂಡ್ಸ್ ಆನ್ NFI ಅಂತ ಆವಾಗಿಂದ ಹೇಳ್ತಾ ಇದ್ದೀನಿ, ವೇಟ್ ಮಾಡಿ ಸ್ವಲ್ಪ. NFIA ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ, GDP ಜಾಸ್ತಿ ಇದೆಯಾ GNP ಜಾಸ್ತಿ ಇದೆಯಾ ಅನ್ನೋದು. ಇಫ್ ಇಂಡಿಯನ್ಸ್ ಅರ್ನ್ ಮೋರ್ ಅಬ್ರಾಡ್, GNP ವಿಲ್ ಬಿ ಮೋರ್ ದೆನ್ GDP. ಇಂಡಿಯನ್ಸು ಬೇರೆ ದೇಶದಲ್ಲಿ ಜಾಸ್ತಿ ಅರ್ನ್ ಮಾಡ್ತಾ ಇದ್ದರೆ GNP ಜಾಸ್ತಿ ಇರುತ್ತೆ. ಇಫ್ ಫಾರಿನರ್ಸ್ ಅರ್ನ್ ಮೋರ್ ಇನ್ ಇಂಡಿಯಾ,
GDP ಗ್ರೇಟರ್ ದೆನ್ GNP. ನಮ್ಮ ದೇಶದಲ್ಲಿ ಫಾರಿನರ್ಸ್ ಬಂದು ಜಾಸ್ತಿ ಅರ್ನ್ ಮಾಡ್ತಾ ಇದ್ರೆ GDP ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಮ ಪ್ಲೇಸ್ ಅಲ್ವಾ, GDPಯಲ್ಲಿ ನೋಡೋದು ಪ್ಲೇಸ್. ವೈ ಡೆಪ್ರಿಸಿಯೇಷನ್ ಇಸ್ ರಿಮೂವ್ಡ್? ಡೆಪ್ರಿಸಿಯೇಷನ್ ಯಾಕೆ ಮೈನಸ್ ಮಾಡ್ತೇವೆ ನಾವು? ಬಿಕಾಸ್ ರೀಪ್ಲೇಸಿಂಗ್ ಬ್ರೋಕನ್ ಮಷೀನ್ಸ್ ಡಸ್ ನಾಟ್ ಮೇಕ್ ಪೀಪಲ್ ರಿಚರ್. ಯಾವುದೋ ಒಂದು ಮಷಿನ್ ಇದೆ, ಮಷೀನನ್ನು ರೀಪ್ಲೇಸ್ ಮಾಡಿದರೆ ಖರ್ಚು ಜಾಸ್ತಿ ಆದ ಹಾಗೆ. ಎಷ್ಟೋ ವರ್ಷಗಳ ನಂತರ ಅದರಿಂದ ಬೇರೆ ಬೇರೆ ಲಾಭ ಆಗ್ಬೋದು, ಆದರೆ ಒಂದು ವರ್ಷದಲ್ಲಿ ನಾವು ನೋಡಿದ ಹಾಗೆ ಅದು ಅಷ್ಟು ಬೇಗ ಪೀಪಲ್ನ ರಿಚ್ ಮಾಡೋದಿಲ್ಲ ಅದು. ವೈ ನ್ಯಾಷನಲ್ ಇನ್ಕಮ್ ಇಸ್ ನಾಟ್ GDP? GDP ನ್ಯಾಷನಲ್ ಇನ್ಕಮ್ ಯಾಕಲ್ಲ, ಎರಡು ಸೇಮ್ ಯಾಕಲ್ಲ? ಬಿಕಾಸ್ GDP ಇನ್ಕ್ಲೂಡ್ಸ್ ಟ್ಯಾಕ್ಸಸ್, ಡೆಪ್ರಿಸಿಯೇಷನ್ ಆ್ಯಂಡ್ ಫಾರಿನ್ ಇನ್ಕಮ್, ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ GDPಯಲ್ಲಿ. ನಮ್ಮ ಒಂದು ದೇಶದ ಪ್ರದೇಶಕ್ಕೆ ಸಂಬಂಧಪಟ್ಟಿರೋದು ಎರಡು ಸೇಮ್ ಆಗಿರೋದಿಲ್ಲ. NFI ಅಂತ ಆವಾಗಿಂದ ಹೇಳ್ತಿದ್ದೀನಲ್ವಾ. NFI ಅಂತಂದರೆ ಇಟ್ ಚೆಕ್ಸ್ ಹೂ ಅರ್ನ್ ದ ಇನ್ಕಮ್, ಇಂಡಿಯನ್ಸ್ ಆರ್ ಫಾರಿನರ್ಸ್. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಹೇಳ್ತೇವೆ. NFIಯಲ್ಲಿ ಏನು ಮಾಡ್ತೇವೆ, ಇನ್ಕಮ್ ಅರ್ನ್ಡ್ ಬೈ ಇಂಡಿಯನ್ಸ್ ಅಬ್ರಾಡ್, ನಮ್ಮ ದೇಶದ ಇಂಡಿಯನ್ಸು ಬೇರೆ ದೇಶದಲ್ಲಿ ಇನ್ಕಮ್ ಆದಾಯ ಗಳಿಸ್ತಾ ಇದ್ದಾರೆ. ಅವರ ಇನ್ಕಮ್ನಲ್ಲಿ ಟೋಟಲ್ ಆಗಿ ಎಲ್ಲ ಆ್ಯಡ್ ಮಾಡಿ ಅದರಲ್ಲಿ ಮೈನಸ್ ಮಾಡೋದು ಯಾವುದನ್ನು, ಇನ್ಕಮ್ ಅರ್ನ್ಡ್ ಬೈ ಫಾರಿನರ್ಸ್ ಇನ್ ಇಂಡಿಯಾ. ಫಾರಿನರ್ಗಳು ನಮ್ಮ ದೇಶಕ್ಕೆ ಬಂದು ಅರ್ನ್ ಮಾಡ್ತಾ ಇರ್ಬೋದು, ಅದನ್ನು ಮೈನಸ್ ಮಾಡಿದರೆ ಬರೋದು NFIA, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಉದಾಹರಣೆಗೆ ಭಾರತ ಇದೆ, ಇನ್ನೊಂದು ಆಸ್ಟ್ರೇಲಿಯಾ ಇದೆ. ಭಾರತದ ಪ್ರಜೆ A ಅನ್ನೋನು ಆಸ್ಟ್ರೇಲಿಯಾಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ, ಓಕೆನಾ. ಆಸ್ಟ್ರೇಲಿಯಾದ ಒಬ್ಬ ಪ್ರಜೆ B ಅನ್ನೋನು ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು ಮಾಡ್ತಾರೆ, ನಮಗೇನು ಬೇಕು, NFIA ಬೇಕು, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಟೋಟಲ್ ಆಗಿ ಎಷ್ಟು ಇನ್ಕಮ್ ಬಂತು ಅಬ್ರಾಡಿಂದ ಅಂತ ಬೇಕು. ಇದರಲ್ಲಿ ಮೊದಲನೇದು ನಮ್ಮ ದೇಶದವನು ಅಲ್ಲಿ ಹೋಗಿ A ಅರ್ನ್ ಮಾಡ್ತಾ ಇದ್ದಾನಲ್ವಾ, ಮೊದಲು ತೆಗೊಳ್ಳೋದು ಇನ್ಕಮ್, ಏಸ್ ಇನ್ಕಮ್. A ಇನ್ಕಮಲ್ಲಿ ಯಾವುದನ್ನು ಮೈನಸ್ ಮಾಡೋದು, ಫಾರಿನರ್ ಯಾರು, B ನಮ್ಮ ದೇಶದಲ್ಲಿದ್ದಾನೆ ಆಸ್ಟ್ರೇಲಿಯಾದವನು, ಅವನ ಇನ್ಕಮನ್ನು ಮೈನಸ್ ಮಾಡೋದು. ಟೋಟಲ್ ಆಗಿ ಏನು ಬಂತು ನೋಡಿ, ಅದು ನಮ್ಮ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್, NFIA ಅಷ್ಟೇ. ಅದು ಅಂತಂದರೆ ನಾವು ಒಟ್ಟು ಟ್ರಾನ್ಸಾಕ್ಷನಲ್ಲಿ ಎಷ್ಟು ಬಂತು ನಮಗೆ, ನಾವು ಅವ್ರಿಗೆ ಕೊಟ್ಟಿದ್ದೇವೆ, ಅವ್ರು ನಮ್ಮಿಂದ ನಾವು ಅವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದಾಗ ಆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಅಷ್ಟೇ. ಇನ್ನೊಂದು ಸಾರಿ, NFIA ಅಂತಂದರೆ ಇನ್ಕಮ್ ಅರ್ನ್ಡ್ ಬೈ ಇಂಡಿಯನ್ಸ್ ಅಬ್ರಾಡ್ ಮೈನಸ್ ಇನ್ಕಮ್ ಅರ್ನ್ಡ್ ಬೈ ಫಾರಿನರ್ಸ್ ಇನ್ ಇಂಡಿಯಾ. ಹಾಗಾದರೆ NFIA ಯಾಕೆ ಬೇಕು? ಬಿಕಾಸ್ GDP ಕೌಂಟ್ಸ್ ಪ್ರೊಡಕ್ಷನ್ ಇನ್ಸೈಡ್ ಇಂಡಿಯಾ. GDPಯಲ್ಲಿ ನಾವು ಇನ್ಸೈಡ್ ಇಂಡಿಯಾ, ಅದು ಯಾರೇ ಆಗಿರಲಿ, ಇನ್ಕ್ಲೂಡ್ ಫಾರಿನರ್, ಅದನ್ನು ಇನ್ಕ್ಲೂಡ್ ಮಾಡಿ ನಾವು ಕೌಂಟ್ ಮಾಡ್ತಾ ಇರ್ತೇವೆ. ನ್ಯಾಷನಲ್ ಇನ್ಕಮ್ ಕೌಂಟ್ಸ್ ಇನ್ಕಮ್ ಆಫ್ ನಾರ್ಮಲ್ ರೆಸಿಡೆಂಟ್ಸ್ ಓನ್ಲಿ. ನ್ಯಾಷನಲ್ ಇನ್ಕಮ್ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ನೆನಪಿದೆಯಾ, ನಾರ್ಮಲ್ ರೆಸಿಡೆಂಟ್ಸ್ ಬೇರೆ, ಸಿಟಿಜನ್ಶಿಪ್ ಬೇರೆ, ನೆನಪು ಮಾಡ್ಕೊಳ್ಳಿ. ನ್ಯಾಷನಲ್ ಇನ್ಕಮ್ ಕೌಂಟ್ಸ್ ಇನ್ಕಮ್ ಆಫ್ ನಾರ್ಮಲ್ ರೆಸಿಡೆಂಟ್ಸ್ ಓನ್ಲಿ. ಈಗ NFIA ಹೆಲ್ಪ್ಸ್ ರಿಮೂವ್ ಫಾರಿನರ್ಸ್ ಇನ್ಕಮ್, ಆ್ಯಡ್ ರೆಸಿಡೆಂಟ್ಸ್ ಫಾರಿನ್ ಇನ್ಕಮ್. NFIAಯಿಂದ ಫಾರಿನರ್ಸ್ಗಳ ಇನ್ಕಮನ್ನು ರಿಮೂವ್ ಮಾಡಬಹುದು, ರೆಸಿಡೆಂಟ್ ಫಾರಿನರ್ ಇನ್ಕಮನ್ನು ಆ್ಯಡ್ ಮಾಡಬಹುದು. ನಿಧಾನವಾಗಿ ಓದಿ ಈ ಒಂದು PDF ಆಮೇಲೆ, ಯಾಕಂತಂದರೆ ಎಲ್ಲ ಒಂದೇ ಸಾರಿ ಅರ್ಥ ಆಗುತ್ತೆ ಅಂತಲ್ಲ, ಕೆಲವೊಂದು ನಿಧಾನವಾಗಿ ಓದಿ ಟೈಮ್ ತೊಗೊಳ್ಳಿ. ಎಷ್ಟೋ ಸಾರಿ ಏನಾಗ್ಬಿಡುತ್ತೆ, ನಾವು ನೋಡಿದ ತಕ್ಷಣ ಎಲ್ಲ ಅರ್ಥ ಆಗಬೇಕು ಅಂದ್ಕೊಳ್ತೇವೆ. ಸ್ವಲ್ಪ ಟೈಮ್ ಕೊಡಿ, ನಿಧಾನವಾಗಿ ಓದ್ತಾ ಹೋಗಿ ಒಂದೊಂದೇ. ನಾನು ನಿತಿನ್ ಸಿಂಘಾನಿಯ ಬುಕ್ಕನ್ನು ರೆಫರ್ ಮಾಡ್ತಾ ಇರ್ತೇನೆ, ನೀವು ಸಹ ಅದನ್ನು ಪರ್ಚೇಸ್ ಮಾಡಿ ನೋಡ್ಬೋದು. ಎಕ್ಸಾಂಪಲ್ ನೋಡಿ, ಇಂಡಿಯನ್ ವರ್ಕಿಂಗ್ ಇನ್ UAE ಸ್ಯಾಲ್ರಿ ಬರುತ್ತೆ ಅಲ್ವಾ. ಇಂಡಿಯನ್ ರೆಸಿಡೆಂಟ್ ಅರ್ನಿಂಗ್ ಅಬ್ರಾಡ್, ನಮ್ಮ ದೇಶದವರು ಮತ್ತೊಂದು ಕಡೆ ಅರ್ನ್ ಮಾಡ್ತಾ ಇದ್ದಾರೆ, NFIಯಲ್ಲಿ ಆ್ಯಡ್ ಮಾಡ್ತಾರೆ. ಇನ್ಫೋಸಿಸ್ ಪ್ರಾಫಿಟ್ ಫ್ರಮ್ USA ಪ್ರಾಜೆಕ್ಟ್, ನಮ್ಮ ದೇಶದ ಒಂದು ಕಂಪ್ನಿ USA ಪ್ರಾಜೆಕ್ಟ್ನ ಮೂಲಕ ಪ್ರಾಫಿಟ್ ಗಳಿಸಿದೆ, ಅದು ಇಂಡಿಯನ್ ಕಂಪ್ನಿಯ ಇನ್ಕಮ್ ಆ್ಯಡ್ ಆಗುತ್ತೆ. ಫಾರಿನ್ ಕಂಪ್ನಿ ಅರ್ನಿಂಗ್ ಪ್ರಾಫಿಟ್ ಇನ್ ಇಂಡಿಯಾ, ಆದರೆ ಫಾರಿನ್ ಕಂಪ್ನಿ ನಮ್ಮ ದೇಶದಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡ್ತಾ ಇದ್ರೆ ಅದು ಸಪ್ರೇಟ್ ಆಗುತ್ತೆ. ಹಾಗಾಗಿ ಆ್ಯಡ್ ರೆಸಿಡೆಂಟ್ಸ್ ಫಾರಿನ್ ಇನ್ಕಮ್, ಸಬ್ಟ್ರ್ಯಾಕ್ಟ್ ಫಾರಿನರ್ಸ್ ಇಂಡಿಯನ್ ಇನ್ಕಮ್. ನಮ್ಮ ದೇಶದ ರೆಸಿಡೆಂಟ್ಗಳ ಫಾರಿನ್ ಇನ್ಕಮನ್ನು ಆ್ಯಡ್ ಮಾಡಿ, ಫಾರಿನರ್ಸ್ಗಳ ಇಂಡಿಯನ್ ಇನ್ಕಮನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ಡಿಫ್ರೆನ್ಸ್ ಇರೋದೇ NFIA. ಇನ್ನು ತುಂಬ ಕಾಂಪ್ಲಿಕೇಟ್ ಅನಿಸಿದರೆ ಸ್ವಲ್ಪ ವೇಟ್ ಮಾಡಿ, ಅಂತಂದರೆ ನಿಧಾನವಾಗಿ ನೋಡಬೇಕಾಗತ್ತೆ. ಫಾರ್ಮುಲಾ ಮೇಲೆ ಫೋಕಸ್ ಮಾಡೋದಲ್ಲ, ಹೀಗೆ ಇಷ್ಟೇ ಓದಬೇಕು, ಇನ್ನು ಸ್ವಲ್ಪ ಟೈಮ್ ಕೊಡಬೇಕು. ಅಂದರೆ ಎಕಾನಮಿ ಅನ್ನೋದು ಬೇರೆ ಸಬ್ಜೆಕ್ಟ್ ಥರ ಇಮ್ಯಾಜಿನೇಷನ್ ಅಷ್ಟು ಬೇಗ ಬರೋದಿಲ್ಲ.
ಅಂದರೆ ಪಾಲಿಟಿ ಇಲ್ಲ ಆದರೆ ನಾವು ಆಲ್ರೆಡಿ ಅದ್ರ ಬಗ್ಗೆ ಕೆಲವು ಟರ್ಮ್ಗಳನ್ನು ತಿಳ್ಕೊಂಡಿರ್ತೇವೆ. ಆದರೆ ಇಂಥ ವಿಷಯಗಳು ಬಂದಾಗ ನೀವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ, ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಟ್ರಾನ್ಸ್ಫರ್ ಪೇಮೆಂಟ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋದು. ಟ್ರಾನ್ಸ್ಫರ್ ಪೇಮೆಂಟ್ ಅಂತಂದರೆ ಮನಿ ಗಿವನ್ ವಿತೌಟ್ ಎನಿ ವರ್ಕ್ ಆರ್ ಪ್ರೊಡಕ್ಷನ್ ಇನ್ ರಿಟರ್ನ್. ಪ್ರೊಡಕ್ಷನ್ನು ವರ್ಕು ಏನೂ ಆಗದೇನೆ ಮನಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಗೂಡ್ಸ್ ಇರೋದಿಲ್ಲ, ಸರ್ವಿಸಸ್ ಇರೋದಿಲ್ಲ. ಉದಾಹರಣೆಗೆ ಓಲ್ಡ್ ಏಜ್ ಪೆನ್ಷನ್ನು ಕೊಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸು, ಯುವ ನಿಧಿ, ಗಿಫ್ಟು, ಡೊನೇಷನ್ನು. ಇದನ್ನು ನ್ಯಾಷನಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಹೇಳಿ? ಬಿಕಾಸ್ ನ್ಯಾಷನಲ್ ಇನ್ಕಮ್ ಕೌಂಟ್ಸ್ ಇನ್ಕಮ್ ಫ್ರಾಮ್ ಪ್ರೊಡಕ್ಷನ್ ಓನ್ಲಿ. ಅದಕ್ಕೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ನ್ಯಾಷನಲ್ ಇನ್ಕಮಲ್ಲಿ. ಸೊ ನ್ಯಾಷನಲ್ ಇನ್ಕಮ್ ಕೌಂಟ್ಸ್ ಇನ್ಕಮ್ ಫ್ರಾಮ್ ಪ್ರೊಡಕ್ಷನ್ ಓನ್ಲಿ. ಬಟ್ ಇನ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಮನಿ ಚೇಂಜಸ್ ಹ್ಯಾಂಡ್ಸ್. ಒಬ್ಬರಿಂದ ಇನ್ನೊಬ್ಬರ ಕೈಗೆ ಹಣ ಹೋಯಿತು ಅಷ್ಟೇ, ಯಾವುದೇ ಹೊಸ ಇನ್ಕಮ್ ಜನರೇಟ್ ಆಗಿಲ್ಲ ಅಲ್ಲಿ. ನೋ ನ್ಯೂ ಇನ್ಕಮ್ ಇಸ್ ಕ್ರಿಯೇಟೆಡ್. ಸೊ ದೇ ಆರ್ ಎಕ್ಸ್ಕ್ಲೂಡೆಡ್ ಫ್ರಾಮ್ ನ್ಯಾಷನಲ್ ಇನ್ಕಮ್. ಟ್ರಾನ್ಸ್ಫರ್ ಪೇಮೆಂಟನ್ನು ನ್ಯಾಷನಲ್ ಇನ್ಕಮಿಂದ ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಅದು ಇನ್ಕಮ್ ಅಲ್ಲ, ಅದು ಮನಿ ಹ್ಯಾಂಡಿಂದ ಹ್ಯಾಂಡಿಗೆ ಚೇಂಜ್ ಆಗ್ತಾ ಇದೆ ಅಷ್ಟೇ. ಸೊ ನ್ಯಾಷನಲ್ ಇನ್ಕಮ್ ಎಕ್ಸ್ಕ್ಲೂಡ್ಸ್ ಟ್ರಾನ್ಸ್ಫರ್ ಪೇಮೆಂಟ್. ಪರ್ಸ್ನಲ್ ಇನ್ಕಮ್ ಇನ್ಕ್ಲೂಡ್ಸ್ ಟ್ರಾನ್ಸ್ಫರ್ ಪೇಮೆಂಟ್. ಇದು ಇಂಪಾರ್ಟೆಂಟ್. ಹೌದು, ನಿಮಗೆ ಯುವ ನಿಧಿ ಬರ್ತಾ ಇದೆ ಅಂತಂದರೆ ನಿಮಗೆ ಇನ್ಕಮ್ ಬಂದ ಹಾಗೆ. ಆದರೆ ಎಷ್ಟೋ ಸಾರಿ ಅದು ದೇಶಕ್ಕೆ ನ್ಯಾಷನಲ್ ಇನ್ಕಮ್ ಆಗಿರೋದಿಲ್ಲ. ಯಾಕಂದರೆ ಯಾವುದೇ ಪ್ರೊಡಕ್ಷನ್ ಆಗಿರೋದಿಲ್ಲ, ವರ್ಕು ಆಗಿರೋದಿಲ್ಲ ಅಲ್ವಾ? ಎಸ್, ಹಾಗಾಗಿ ಟ್ರಾನ್ಸ್ಫರ್ ಪೇಮೆಂಟನ್ನು ನಾವು ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ನ್ಯಾಷನಲ್ ಇನ್ಕಮಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಈ ಒಂದು ಶಾರ್ಟ್ ನೋಟ್ಸನ್ನು ಬರೆದಿಟ್ಕೊಳ್ಳಿ. ಇಲ್ಲಿರೋದನ್ನು ಮೊದಲು ಅರ್ಥ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ತಿದೆ ಅಂತ. ಬೇರೆ ಫಾರ್ಮುಲಾ ಎಲ್ಲಿ ಇರಲಿ, ಬೇರೆ ಏನೇ ಇರಲಿ ನೋಡಿ. ಮಾರ್ಕೆಟ್ ಪ್ರೈಸ್ ಅಂತಂದರೆ ಪ್ರೈಸ್ ಪೇಡ್ ಬೈ ದಿ ಕನ್ಸ್ಯೂಮರ್. ಇಂಡೈರೆಕ್ಟ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಸಬ್ಸಿಡಿ ಎಕ್ಸ್ಕ್ಲೂಡ್ ಆಗಿರುತ್ತೆ. ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ಇನ್ಕಮ್ ರಿಸೀವ್ಡ್ ಬೈ ಫ್ಯಾಕ್ಟರ್ಸ್. ಸಬ್ಸಿಡಿ ಇನ್ಕ್ಲೂಡ್ ಆಗಿರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್ ಎಕ್ಸ್ಕ್ಲೂಡ್ ಆಗಿರುತ್ತೆ. ಡೆಪ್ರಿಸಿಯೇಷನ್ ಅಂತಂದರೆ ವಿಯರ್ ಆ್ಯಂಡ್ ಟಿಯರ್ ಆಫ್ ಮಷೀನ್ಸು, ಹೊಸ ಇನ್ಕಮ್ ಆಗಿರೋದಿಲ್ಲ ಇದು. GDP ಅಂತಂದರೆ ಎಲ್ಲಿ ಪ್ರೊಡ್ಯೂಸ್ ಆಯಿತು, ಫೈನಲ್ ಗೂಡ್ಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಇಂಡಿಯಾ. NDP ಅಂತಂದರೆ ನೆಟ್ ಪ್ರೊಡಕ್ಷನ್. ಅದರಲ್ಲಿ GDP ಮತ್ತು ಡೆಪ್ರಿಸಿಯೇಷನ್ ಕನ್ಸಿಡರ್ ಮಾಡಿ ಡೆಪ್ರಿಸಿಯೇಷನ್ ಮೈನಸ್ ಮಾಡ್ತಾರೆ. GNP ಅಂತಂದರೆ ಯಾರು ಅರ್ನ್ ಮಾಡಿದ್ರು. GDPಗೆ NFIA ಆ್ಯಡ್ ಮಾಡಿದರೆ ಅಲ್ಲಿ ಬರೋದು GNP. NNP ಅಂತಂದರೆ ನೆಟ್ ಇನ್ಕಮ್ ಆಫ್ ಇಂಡಿಯನ್ಸ್. GNPಯಲ್ಲಿ ಡೆಪ್ರಿಸಿಯೇಷನ್ ಮೈನಸ್ ಮಾಡಿದರೆ ಬರೋದು NNP. ನ್ಯಾಷನಲ್ ಇನ್ಕಮ್ ಅಂತಂದರೆ ಆ್ಯಕ್ಚುಯಲ್ ಇನ್ಕಮ್ ಆಫ್ ಪೀಪಲ್. NNP ಅಟ್ ಫ್ಯಾಕ್ಟರ್ ಕಾಸ್ಟ್. ಇಷ್ಟನ್ನು ನಿಮ್ಗೆ ಗೊತ್ತಿರಬೇಕು, ಇಷ್ಟನ್ನು ಬರೆದಿಟ್ಕೊಳ್ಬೇಕಾಗುತ್ತೆ. NFIA ಅಂತಂದರೆ ಏನು ಮಾಡ್ತಾರೆ, ಯಾವುದನ್ನು ಆ್ಯಡ್ ಮಾಡ್ತಾರೆ? ಇಂಡಿಯನ್ಸು ಬೇರೆ ದೇಶದಲ್ಲಿ ಅರ್ನ್ ಮಾಡಿದರೆ ಅದನ್ನು ಆ್ಯಡ್ ಮಾಡ್ತಾರೆ. ಫಾರಿನರ್ಸು ನಮ್ಮ ದೇಶದಲ್ಲಿ ಅರ್ನ್ ಮಾಡಿದ್ದನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾರೆ. ಇನ್ಕಮ್ ಫ್ರಮ್ ಅಬ್ರಾಡ್ ಮೈನಸ್ ಇನ್ಕಮ್ ಟು ಅಬ್ರಾಡ್. ಇದು ಸಿಂಪಲ್ ಆದ ಫಾರ್ಮುಲಾ ನನ್ನ ಪ್ರಕಾರ. ಇನ್ಕಮ್ ಫ್ರಾಮ್ ಅಬ್ರಾಡ್, ಬೇರೆ ದೇಶದಿಂದ ಬಂದಿರುವಂಥ ಇನ್ಕಮಲ್ಲಿ ಬೇರೆ ದೇಶಕ್ಕೆ ಹೋಗಿರುವಂಥ ಇನ್ಕಮನ್ನು ಮೈನಸ್ ಮಾಡಿದರೆ NFIA ಬರುತ್ತೆ. ಟ್ರಾನ್ಸ್ಫರ್ ಪೇಮೆಂಟನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಪೆನ್ಷನ್ ಇನ್ಕ್ಲೂಡ್ ಆಗಿರೋದಿಲ್ಲ, ಸ್ಕಾಲರ್ಶಿಪ್ ಬರೋದಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಬರೋದಿಲ್ಲ, ಗಿಫ್ಟು, ಯಾಕಂದರೆ ಇಲ್ಲಿ ಎಲ್ಲೂ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಸೊ ಇನ್ಕ್ಲೂಡೆಡ್ ಇನ್ ಪರ್ಸ್ನಲ್ ಇನ್ಕಮ್, ಎಕ್ಸ್ಕ್ಲೂಡೆಡ್ ಫ್ರಮ್ ನ್ಯಾಷನಲ್ ಇನ್ಕಮ್. ಈ ಡಿಫ್ರೆನ್ಸ್ ಗೊತ್ತಿರಬೇಕು. ಮಾರ್ಕೆಟ್ ಪ್ರೈಸು ಕನ್ಸ್ಯೂಮರ್ ವ್ಯೂ ಪಾಯಿಂಟು, ಫ್ಯಾಕ್ಟರ್ ಕಾಸ್ಟು ಪ್ರೊಡ್ಯೂಸರ್ ವ್ಯೂ ಪಾಯಿಂಟು, GDP ಲ್ಯಾಂಡ್ ಆಫ್ ಇಂಡಿಯಾ, GNP ಪೀಪಲ್ ಆಫ್ ಇಂಡಿಯಾ, NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ನ್ಯಾಷನಲ್ ಇನ್ಕಮ್. ಪದೇ ಪದೇ ಓದಬೇಕಾಗತ್ತೆ, ಖಂಡಿತ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಇವಿಷ್ಟು ಪ್ರಮುಖವಾದ ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.